ಹಲೋ ಸ್ನೇಹಿತರೆ, ನಾನು ನಿಮ್ಮ ಬಾಲು. ನೀವು ನೋಡ್ತಾ ಇರೋದು ಮೂವಿ ಸ್ಟಾಫ್. ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ 105 ಕೋಟಿ ಗಳಿಸಿಟ್ರೆ ಹೇಗಿರುತ್ತೆ? ಹೌದು, ಥಿಯೇಟರ್ ಓಪನ್ ಆಗೋದಕ್ಕೂ ಮುಂಚೆ ಮನಿ ರೇನು ಶುರು ಆಗಿದೆ. ಇದು ನಾರ್ಮಲ್ ಹೈಪ್ ಅಲ್ಲ, ಇದು ಮಾರ್ಕೆಟ್ ಶೇಕ್ ಮಾಡೋ ಸಿಗ್ನಲ್ ಅಂತ ಹೇಳಬಹುದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಓವರ್ಸೀಸ್ ಮಾರ್ಕೆಟ್ನಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಪ್ರಸಿದ್ಧ ಡಿಸ್ಟ್ರಿಬ್ಯೂಟರ್ ಫಾರ್ಸ್ ಫಿಲ್ಮ್ ಈ ಚಿತ್ರದ ವಿದೇಶಿ ಹಕ್ಕುಗಳನ್ನು ಬರೋಬ್ಬರಿ 105 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ ಅನ್ನೋ ಸುದ್ದಿ ಹೊರಬಂದಿದೆ. ವೀಕ್ಷಕರೇ, ಇದನ್ನ ಕೇಳಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ, ಹಾಗಾದ್ರೆ ಇಷ್ಟು ಕಾನ್ಫಿಡೆನ್ಸ್ ಹೇಗೆ? ಸಿನಿಮಾ ಹೇಗಿದೆ ಅಂತಾನು ಗೊತ್ತಿಲ್ಲದೆ ಇಷ್ಟೊಂದು ದೊಡ್ಡ ಬಜೆಟ್ ಸಿನಿಮಾ ಹಕ್ಕುಗಳನ್ನ ಖರೀದಿ ಮಾಡ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ಏನಿರಬಹುದು? ಅಷ್ಟಕ್ಕೂ ಫಾರ್ಸ್ ಫಿಲ್ಮ್ ಅಂದ್ರೆ ಏನು? ಇವರು ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಖರೀದಿ ಮಾಡಿದ್ರು? ಈ ಎಲ್ಲಾ ಡೀಲ್ಗೆ ಮುಖ್ಯ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಈ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಯಾವುದೇ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ರಿಲೀಸ್ ಆಗೋವರೆಗೂ ಕೂಡ ಗೊತ್ತಾಗಲ್ಲ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅಥವಾ ಫ್ಲಾಪ್ ಆಗುತ್ತೆ ಅಂತ. ಆದರೆ ಯಶ್ ನಟಿಸಿರುವ ಟಾಕ್ಸಿಕ್ ಸಿನಿಮಾ ಎಷ್ಟು ಹವಾ ಕ್ರಿಯೇಟ್ ಮಾಡಿದೆ ಅಂದರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಹಲವಾರು OTTಗಳು ಹಾಗೂ ಬೇರೆ ಬೇರೆ ದೇಶದ ಥಿಯೇಟರ್ಗಳಲ್ಲಿ ಈಗಾಗಲೇ ಬುಕ್ಕಿಂಗ್ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಅದಕ್ಕೊಂದು ಸಿಂಪಲ್ ಆನ್ಸರ್ ಇದೆ: ಮಾರ್ಕೆಟ್ ಕ್ಯಾಲ್ಕುಲೇಷನ್. KGF ನಂತರ ಗಲ್ಫ್ ಕಂಟ್ರೀಸ್ಗಳಲ್ಲಿ ಯಶ್ಗೆ ಸಪರೇಟ್ ಫ್ಯಾನ್ ಬೇಸ್ ನಿರ್ಮಾಣವಾಗಿದೆ. ದುಬೈ, ಸೌದಿ, ಕತಾರ್ ಭಾಗಗಳಲ್ಲಿ ಕನ್ನಡ ಆಡಿಯನ್ಸ್ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಆಡಿಯನ್ಸ್ ಕೂಡ ಯಶ್ ಮೂವಿ ನೋಡ್ತಾರೆ. ಅಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದಕ್ಕೆ ಫೆಸ್ಟಿವಲ್ ಅಟ್ಮಾಸ್ಫಿಯರ್ ಇರುತ್ತೆ. ಅದನ್ನೇ ಟಾರ್ಗೆಟ್ ಮಾಡಿ ಈ ಡೀಲ್ ಕೂಡ ಮಾಡಲಾಗಿದೆ. ಡಿಸ್ಟ್ರಿಬ್ಯೂಟರ್ಸ್ ಸಿನಿಮಾ ಸ್ಟೋರಿ ನೋಡಿಕೊಂಡು ಮಾತ್ರ ಇನ್ವೆಸ್ಟ್ ಮಾಡಲ್ಲ, ಅವರು ಫ್ಯೂಚರ್ ಕಲೆಕ್ಷನ್ ಪ್ರೆಡಿಕ್ಷನ್ ಮಾಡಿನೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸ್ಟಾರ್ ಪವರ್, ರಿಪೀಟ್ ಆಡಿಯನ್ಸ್, ಫ್ಯಾಮಿಲಿ ರೀಚ್, ವೀಕೆಂಡ್ ಎಕ್ಯುಪೆಸಿ ಈ ಎಲ್ಲ ಲೆಕ್ಕಾಚಾರ ಮಾಡಿದ ಮೇಲೆ ಮಾತ್ರ ಇಷ್ಟು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕ್ತಾರೆ. ಅಂದ್ರೆ ಅವರ ಲೆಕ್ಕದಲ್ಲಿ ಟಾಕ್ಸಿಕ್ ಆಲ್ರೆಡಿ ಸೇಫ್ ಪ್ರಾಜೆಕ್ಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದೇ ಸಮಯದಲ್ಲಿ ರಿಲೀಸ್ ಆಗಬೇಕಿದ್ದ ದೊಡ್ಡ ಸಿನಿಮಾ ಗಲ್ಫ್ ನಲ್ಲಿ ಬರೋದಿಲ್ಲ ಅನ್ನೋ ಮಾಹಿತಿ ಬಂದಿದೆ. ಈ ಸಿನಿಮಾಗೆ ಕಾಂಪಿಟೇಟರ್ ಆಗಿ ಬರ್ತಿರೋ ಸಿನಿಮಾ ದುರಂಧರ್ 2. ಅದೇ ಡೇಟ್ಗೆ ರಿಲೀಸ್ ಆಗ್ತಾ ಇರೋ ಈ ಸಿನಿಮಾ ಹಲವು ಗಲ್ಫ್ ರಾಷ್ಟ್ರಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರಿಂದ ಕಂಪ್ಲೀಟ್ ಆಡಿಯನ್ಸ್ ಅಟೆನ್ಷನ್ ಒಂದೇ ಸಿನಿಮಾಕ್ಕೆ ಹೋಗುತ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಂಪಿಟೇಷನ್ ಇಲ್ಲದ ಮಾರ್ಕೆಟ್ ಎಂಟ್ರಿ ಅಂತ ಹೇಳ್ಬಹುದು. ಇದು ಯಾವುದೇ ಕೋಇನ್ಸಿಡೆನ್ಸ್ ಅಲ್ಲ, ಪರ್ಫೆಕ್ಟ್ ಟೈಮಿಂಗ್ ಹಾಗೂ ಸ್ಟ್ರಾಟಜಿ. ಯಶ್ ಸಿನಿಮಾದಲ್ಲಿ ಗ್ಯಾಪ್ ಹೆಚ್ಚು ಇರುತ್ತೆ, ಆದರೆ ಗ್ಯಾಪ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಲಾಂಗ್ ವೇಟ್ ಅಂದರೆ ಹೈ ಎಕ್ಸ್ಪೆಕ್ಟೇಷನ್ ಅಂದರೆ ಮಾಸಿವ್ ಓಪನಿಂಗ್. ಇದೇ ಪ್ಯಾಟರ್ನ್ ಮತ್ತೆ ರಿಪೀಟ್ ಆಗೋ ಸಾಧ್ಯತೆ ಇದೆ. ಈ ಬಾರಿ ಮೇಕಿಂಗ್ ಸ್ಟೈಲ್ ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಲ್ಲಿ ಇರಲಿದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ. ರೆಡ್ ಸರ್ಕಲ್ ಹೇಳುವ ಪ್ರಕಾರ ಫಸ್ಟ್ ವೀಕೆಂಡ್ ಕಲೆಕ್ಷನ್ ಅಲ್ಲೇ ದೊಡ್ಡ ಭಾಗ ರಿಕವರ್ ಆಗಬಹುದು. ಅದಕ್ಕಾಗಿ ಡಿಸ್ಟ್ರಿಬ್ಯೂಟರ್ಸ್ ರಿಸ್ಕ್ ತೆಗೆದುಕೊಳ್ಳದೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಇದರ ಅರ್ಥ ಕ್ಯಾಲ್ಕುಲೇಟೆಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಾನೆ ಅರ್ಥ. ಈಗ ಬರೋ ಪ್ರಶ್ನೆ ಒಂದೇ: ಇದು ಕೇವಲ ಹಿಟ್ ಆಗುತ್ತಾ ಅಥವಾ ರೆಕಾರ್ಡ್ ಕ್ರಿಯೇಟ್ ಮಾಡುತ್ತಾ ಅಂತ? ನಿಮಗೇನು ಅನ್ಸುತ್ತೆ? ಟಾಕ್ಸಿಕ್ KGF ಲೆವೆಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ ಅಥವಾ ಹೊಸ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ? ಸೊ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.